ಸ್ವಾಭಿಮಾನಿ ಸಮಾವೇಶವೋ ಜನಕಲ್ಯಾಣ ಸಮಾವೇಶವೋ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಇಬ್ಬರು ಬಲಿಷ್ಠ ನಾಯಕರ ಬಲ ಪ್ರದರ್ಶನ. ಪ್ರಮುಖ ಪಾತ್ರಧಾರಿಗಳ ಭಾಷಣಗಳಲ್ಲಿ ವ್ಯಕ್ತಿಗತ ವಿಜೃಂಭಣವೇ ಇದ್ದೇ ಹೊರತು ವಿವರಣೆಗೆ ಸಂಬಂಧಪಟ್ಟ ಯಾವ ವಿಷಯವೂ ಪ್ರಸ್ತಾಪವಾಗಲಿಲ್ಲ. ಅವರಿಬ್ಬರೂ ನಾಯಕರುಗಳು ತಮ್ಮ ಗತಕಾಲದ ವೈಭವವನ್ನು ಮೆಲುಕು ಹಾಕೋದ್ರಲ್ಲೇ ಬಹುಪಾಲು ತಮ್ಮ ಭಾಷಣಗಳನ್ನು ವಹಿಸಿದ್ರೂ ಎದ್ದು ಕಾಣ್ತಾ ಇತ್ತು. ಪರಸ್ಪರ ಆತ್ಮವಂಚನೆಯ ಮಾತು, ಆತ್ಮ ವೈಭವೀಕರಣದ ಮಾತುಗಳು ಇವೇ ಕೇಳಿದೆ ಹೊರತು ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಪ್ರಯೋಜನ ಆಯಿತು? ಇವರಿಬ್ಬರ ಜಟಾಪಟಿ ನಡೀತಿರುವಾಗ ಬರೀ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ರಾಜಕೀಯ ಮಾಡೋದಾದ್ರೆ ನಾವ್ಯಾಕಿರಬೇಕು? ಸ್ವಾಭಿಮಾನಿ ಉತ್ಸವ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರರ ಜನಕಲ್ಯಾಣ ಉತ್ಸವದ ಆರ್ಭಟದ ನಡುವೆ ಪರಮೇಶ್ವರರ ಮಾತು ಬಹಳ ಮಹತ್ವವನ್ನ ಪಡ್ಕೊಂಡ್ಬಿಟ್ಟಿದೆ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ಬಲಿಷ್ಠರಿಬ್ಬರ ಬಲ ಪ್ರದರ್ಶನ. ನಿನ್ನೆ ಹಾಸನದಲ್ಲಿ ಜರುಗಿದ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷದ ಭಾರೀ ಸಮಾವೇಶ. ಅದಕ್ಕೆ ಎರಡು ಸಮಾನಾಂತರ ಹೆಸರುಗಳಿದ್ವು. ಆರಂಭಿಕ ಸಂಘಟಕರ ಪ್ರಕಾರ ಅದೊಂದು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ, ಅಹಿಂದ ವರ್ಗದ ಸ್ವಾಭಿಮಾನಿ ಸಮಾವೇಶ. ತದನಂತರ ಕಾಂಗ್ರೆಸ್ ಪಕ್ಷವೇ ಅದರ ಯಜಮಾನಿಕೆಯನ್ನು ವಹಿಸ್ಕೊಂಡ ಮೇಲೆ ಅದು ಜನಕಲ್ಯಾಣ ಸಮಾವೇಶ ಆಯಿತು. ಸ್ವಾಭಿಮಾನಿ ಸಮಾವೇಶವೋ ಜನಕಲ್ಯಾಣ ಸಮಾವೇಶವೋ ನಿನ್ನೆ ಕಿರುತೆರೆ ವಾಹಿನಿಯಲ್ಲಿ ನೇರ ಪ್ರಸಾರಗೊಂಡ ಹಾಸನದ ಭರ್ಜರಿ ಸಮಾವೇಶ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಇಬ್ಬರು ಬಲಿಷ್ಠ ನಾಯಕರ ಬಲ ಪ್ರದರ್ಶನ. ಅದರ ಅಗತ್ಯ ಏನಿತ್ತು? ಕನಿಷ್ಠ ಪಕ್ಷ ಇದು ಇತ್ತೀಚೆಗೆ ಜರುಗಿದ 3 ವಿಧಾನಸಭಾ ಚುನಾವಣೆಗಳಲ್ಲಿ ಪ್ರಚಂಡ ಜಯಗಳಿಸಿದ ಪಕ್ಷದ ವಿಜಯೋತ್ಸವ ಅಂತಾದ್ರೂ ಅದಕ್ಕೆ ಹೆಸರಿಟ್ಟಿದ್ರೆ ಸಾರ್ಥಕವಾಗಿರ್ತಿತ್ತು, ಅನ್ವರ್ಥಕವಾಗ್ತಾ ಇತ್ತು. ಆದ್ರೆ ಜನಕಲ್ಯಾಣ ಮಹೋತ್ಸವ, ಸ್ವಾಭಿಮಾನಿ ಮಹೋತ್ಸವ, ಇಲ್ಲಿ ಯಾರ ಸ್ವಾಭಿಮಾನವನ್ನ ಬೆಳಗಿಸ್ಬೇಕಾಗಿತ್ತು ಅಥವಾ ಯಾರ ಜನಕಲ್ಯಾಣಕ್ಕೆ ಯಾರು ಹೊಸದಾಗಿ ಸಂಕಲ್ಪ ಮಾಡ್ಲಿಕ್ಕೆ ಹೊರಟಿದ್ರು? ಅವರಿಬ್ರು ಪ್ರಮುಖ ಪಾತ್ರಧಾರಿಗಳ ಭಾಷಣಗಳಲ್ಲಿ ವ್ಯಕ್ತಿಗತ ವಿಜೃಂಭಣವೇ ಇತ್ತೇ ಹೊರತು ಅಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷದ ಅಳಿವು ಉಳಿವಿಗೆ ಸಂಬಂಧಪಟ್ಟಂತೆ, ಸಂಘಟನೆಗೆ ಸಂಬಂಧಪಟ್ಟಂತೆ ಅಥವಾ ಕಾಂಗ್ರೆಸ್ ಸರ್ಕಾರದ ಯಾವುದಾದ್ರೂ ವಿನೂತನ ಆಡಳಿತಾತ್ಮಕ ಚಿಂತನೆ, ಆರ್ಥಿಕ ನೀತಿಯ ವಿವರಣೆಗೆ ಸಂಬಂಧಪಟ್ಟ ಯಾವ ವಿಷಯವೂ ಪ್ರಸ್ತಾಪವಾಗಲಿಲ್ಲ. ಉಳಿದಂತೆ ಅವರಿಬ್ಬರೂ ನಾಯಕರುಗಳು ತಮ್ಮ ಗತಕಾಲದ ವೈಭವವನ್ನು ಮೆಲುಕು ಹಾಕೋದ್ರಲ್ಲೇ ಬಹುಪಾಲು ತಮ್ಮ ಭಾಷಣಗಳನ್ನು ವಹಿಸಿದ್ರೂ ಎದ್ದು ಕಾಣ್ತಾ ಇತ್ತು. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಇಂಥ ಒಂದು ಸಮಾವೇಶದ ಅಗತ್ಯವಿತ್ತು. ಯಾಕಂದ್ರೆ ನಿನ್ನೆ ತಾನೇ ಮತ್ತೊಂದು ಹೈಕೋರ್ಟ್ ವಿಚಾರಣೆಯನ್ನು ಅವರು ಎದುರಿಸ್ಬೇಕಾಗಿ ಬಂದಿತ್ತು. ಅವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ರಿಟ್ ಅಪೀಲು ಅರ್ಜಿ ಏನಿದೆ ಅದು ವಿಚಾರಣೆಗೆ ಬಂದಿತ್ತು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟೆ ಆ ಹಾಸನದ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಆ ಮೂಡ ಹಗರಣದ ಅಪವಾದಗಳಿಂದ ಜರ್ಜರಿತರಾಗಿದ್ದ ಸಿದ್ದರಾಮಯ್ಯನವ್ರಿಗೆ ಮನೋಬಲ ತುಂಬಿಸ್ಲಿಕ್ಕೆ, ಅವರ ಆತ್ಮಸ್ಥೈರ್ಯವನ್ನ ಹೆಚ್ಚಿಸ್ಲಿಕ್ಕೆ ಅವರ ಅಭಿಮಾನಿಗಳೇ ಸಂಘಟಿಸಿದ ಸಮಾವೇಶ ಅದಾಗಿತ್ತು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಸಿದ್ದರಾಮಯ್ಯ ಮಾತಾಡಿದ್ದೆಲ್ಲವೂ ಕೂಡ ಮತ್ತೆ ತಮ್ಮ ಪೂರ್ವಾಶ್ರಮದ ಜನತಾ ಪರಿವಾರದ ರಾಜಕಾರಣವನ್ನೇ ಮೆಲುಕು ಹಾಕುವ ಅಗತ್ಯ ಏನಿತ್ತು? ದೇವೇಗೌಡರನ್ನ ನಾನೇ ಮುಖ್ಯಮಂತ್ರಿ ಆಗಿದ್ದು, ದೇವೇಗೌಡರು ನನ್ನನ್ನು ಬೆಳೆಸಿರ್ಲಿಲ್ಲ, ನಾನು ಮತ್ತು ಜಾಲಪ್ಪ ಸೇರಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬಿಟ್ವಿ, ಇಲ್ದ ರಾಮಕೃಷ್ಣ ಹೆಗಡೆ ಅವ್ರು ಮುಖ್ಯಮಂತ್ರಿ ಆಗ್ತಾ ಇದ್ರು ಇತ್ಯಾದಿ ಆ ಗತಕಾಲದ ನೆನಪುಗಳನ್ನ ಮೆಲುಕು ಹಾಕಿದ್ರೆ ಹೊರತು 2007ರಿಂದ ತಾನು ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆ ಮಾಡಿದಾಗಿಂದ ಕಾಂಗ್ರೆಸ್ ಪಕ್ಷದ ಮಹಿಮೆಯನ್ನ ಕೊಂಡಾಡ್ಲಿಕ್ಕೆ ಅವರೇನು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಕಾಂಗ್ರೆಸ್ ಪಕ್ಷ ಇದುವರೆಗೂ ತನಗೆ ಕಳೆದ 17 ವರ್ಷಗಳಿಂದ ಕಾಂಗ್ರೆಸ್ ತಮಗೆ ಯಾವ್ಯಾವ ರೀತಿಯ ಅನುಕೂಲಗಳನ್ನು ಕಲ್ಪಿಸಿಕೊಡ್ತು ಕಾಂಗ್ರೆಸ್ ಪಕ್ಷ, ಅದಕ್ಕೆ ಪ್ರತಿಯಾಗಿ ತಾವು ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ತಾವು ಕೊಟ್ಟಿರೋ ಕೊಡುಗೆ ಏನು? ಇದ್ಯಾವುದರ ಪ್ರಸ್ತಾಪವು ಸಿದ್ದರಾಮಯ್ಯನವರ ಭಾಷಣ ಇರಲಿಲ್ಲ. ಆತ್ಮ ಪ್ರಶಂಸೆಗಳಿದ್ರು ಸಿದ್ದರಾಮಯ್ಯ, ನಾನು ಅಷ್ಟು ಬಾರಿ ಮುಖ್ಯಮಂತ್ರಿ ಆದೆ, ನನ್ನ ವಿರುದ್ಧ ದೇವೇಗೌಡರು ಅದನ್ನ ಮಾಡಿದ್ರು ಇದನ್ ಮಾಡಿದ್ರು, ಜೊತೆಗೆ ಮತ್ತೆ ಜಾತಿ ಕೇಂದ್ರಿತ ವಾಗ್ದಾಳಿ ನಡೀತು ದೇವೇಗೌಡರ ಮೇಲೆ. ಅವು ಯಾವ ಒಕ್ಕಲಿಗರ ನಾಯಕನನ್ನು ತಲೆ ಎತ್ತಲಿಕ್ಕೆ ಬಿಡ್ಲಿಲ್ಲ. ಎಸ್.ಟಿ. ಕೃಷ್ಣಪ್ಪನವ್ರನ್ನ ಮುಗಿಸಿದ್ರು, ವೈ.ಕೆ. ರಾಮಯ್ಯನವ್ರನ್ನ ಮುಗಿಸಿದ್ರು, ಪುಟ್ಟಸ್ವಾಮಿ ಗೌಡ್ರನ್ನ ಮುಗಿಸಿದ್ರು. ಅಷ್ಟೇ ಅಲ್ಲ, ಅವ್ರ ಮನೆ ಮಗನ ತರ ಇದ್ದ ಬಿ.ಎಲ್. ಶಂಕರ್ನ ಮುಗಿಸಿದ್ರು ಅಂತ. ಇದು ದೇವೇಗೌಡರ ಕುರಿತಂತೆ ಅವರಿಗೆ ಎದುರಾಳಿಗಳು ಆಗಾಗ್ಗೆ ಖಾಸಗಿಯಾಗಿಯೂ ಸಾರ್ವಜನಿಕವಾಗಿಯೂ ಮೆಲುಕು ಹಾಕ್ತಿರೋ ಮಾತು. ಯಾರನ್ನು ಮುಗಿಸ್ಲಿಕ್ಕೆ ಆಗಲ್ಲ ಸಾರ್ವಜನಿಕ ಬದುಕಿನಲ್ಲಿ. ಬಿ.ಎಲ್. ಶಂಕರ್ ಥರದ ಅತ್ಯಂತ ಬುದ್ಧಿಜೀವಿ, ಜಾಯಮಾನದ ನಾಯಕರು, ವಿದ್ಯಾವಂತ, ಬುದ್ಧಿವಂತ, ಪ್ರಚಂಡ ವಾಕ್ಚಾತುರ್ಯ, ಆಲೋಚನಾ ಲಹರಿ ಎಲ್ಲೂ ಇರೋ ನಾಯಕ ಯಾಕೆ ರಾಜಕೀಯವಾಗಿ ರಿಸ್ಕ್ ತಗೊಳ್ಳಿಲ್ಲ? ಉದ್ದಕ್ಕೂ ಒಬ್ಬ ಸರ್ಕಾರಿ ಅಧಿಕಾರಿ ತರ ಸ್ಥಾನಮಾನದ ಭದ್ರತೆಯನ್ನೇ ಗಮನದಲ್ಲಿಟ್ಕೊಂಡು ರಾಜಕೀಯ ಮಾಡ್ತಾ ಬಂದ್ರು. ಅದಕ್ಕೆ ದೇವೇಗೌಡರು ಯಾಕೆ ಕಾರಣರಾಗ್ತಾರೆ? ದೇವೇಗೌಡರ ಪರವಾಗಿ ಆಗ್ಲಿ ಅಥವಾ ಹೆಗಡೆ ಅವರ ಪರವಾಗಿ ಆಗ್ಲಿ ಅವ್ರು ಎಂದಾದ್ರು ರಿಸ್ಕ್ ತಗೊಂಡಿದ್ದು ಉಂಟಾ? ದೇವೇಗೌಡರು ಪ್ರಧಾನಮಂತ್ರಿ ಹುದ್ದೆಗೆ ಏರಿದ ಮೇಲೆ
ರಾಮಕೃಷ್ಣ ಹೆಗಡೆ ಅವ್ರನ್ನ ಅನಾಮತ್ತಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಿಸಿದ್ರು. ಅವಾಗ ಇದೇ ಸಿದ್ದರಾಮಯ್ಯನವರಾಗ್ಲಿ, ಜಾಲಪ್ಪನವರಾಗ್ಲಿ ಅಥವಾ ಇನ್ನಿತರ ಅವರ ಒಡನಾಡಿಗಳಾಗ್ಲಿ ಯಾರಾದ್ರೂ ಒಬ್ರು ಪ್ರತಿಭಟಿಸಿದ್ರ ದೇವೇಗೌಡರ ಕ್ರಮಕ್ಕೆ? ಸುಮ್ನೆ ದೇವೇಗೌಡರನ್ನ ಪದೇ ಪದೇ ಅವ್ರು ತುಳಿದ್ರು ಇವ್ರು ತುಳಿದ್ರು ಅನ್ನೋದಕ್ಕಿಂತ, ದೇವೇಗೌಡರು ಬಲಿಷ್ಠರಾಗಿದ್ದಾಗ್ಲೆಲ್ಲ ನೀವು ಅವ್ರ ಜೊತೆಗೆ ನಿಲ್ತಾ ಇದ್ರಿ. ಅವ್ರ ಅವರು ಪ್ರಧಾನಮಂತ್ರಿ ಹುದ್ದೆ ಕಳ್ಕೊಂಡ ಮೇಲೆ ದಿನೇ ದಿನೇ ದುರ್ಬಲರಾಗ್ತಾ ಬಂದ್ರು. ಅಶಕ್ತರಾಗಿ ಬಂದಾಗ ಅವ್ರ ವಿರುದ್ಧ ನೀವು ಸೆಡ್ ಹೊಡೆದ್ ನಿಂತ್ರಿ. ಇದು ಎಲ್ರಿಗೂ ಗೊತ್ತಿರೋ ವಿದ್ಯಮಾನವೇ. ಸಿದ್ದರಾಮಯ್ಯನವರು ಹೊಸ ಜಾಡನ್ನು ಹಿಡಿಬಹುದಾಗಿತ್ತು. ಈಗಾಗಲೇ ಸುಮಾರು ತಮ್ಮ ರಾಜಕೀಯ ಬದುಕಿನ 16 ವರ್ಷಗಳ ಕಾಲ ಆರ್ಥಿಕ ಇಲಾಖೆಯನ್ನು ನಿರ್ವಹಿಸಿರೋ ಸಿದ್ದರಾಮಯ್ಯನವರು ತಮ್ಮ ಗ್ಯಾರಂಟಿ ಕಾರ್ಡ್ ನೀತಿಗಳ ಹೊರತುಪಡಿಸಿ ಏನಾದ್ರೂ ಹೊಸ ಆರ್ಥಿಕ ಚಿಂತನೆ ಏನಾದ್ರು ರಾಜ್ಯ ಜನತೆ ಎದುರಿಗೆ ಮಂಟಿದ್ದುಂಟೆ? ಎಲ್ಲ ಗ್ಯಾರಂಟಿಗಳ ಗೆಲುವು ಇತ್ಯಾದಿ ಅವ್ರು ಹೇಳಿದ್ರು. ಇನ್ನು ಡಿ ಕೆ ಶಿವಕುಮಾರ್ ಅತ್ಯಂತ ನಾಟಕೀಯವಾಗಿತ್ತು ಅವ್ರ ಮಾತು. ಯಾಕೆಂದ್ರೆ ಕೇವಲ 2 ದಿನಗಳ ಹಿಂದಷ್ಟೇ ನಮ್ಮಿಬ್ಬರ ನಡುವೆ ಒಂದು ಒಪ್ಪಂದ ಆಗಿತ್ತು, ಆ ಒಪ್ಪಂದವನ್ನ ನಾವು ಬಹಿರಂಗವಾಗಿ ಹೇಳಲ್ಲ, ಕಾಲ ಬರುತ್ತೆ ನನಗೆ ಯಾರು ಅದನ್ನ ತಪ್ಪಿಸ್ಲಿಕ್ಕಾಗಲ್ಲ, ಅವಕಾಶವನ್ನ ತಪ್ಪಿಸ್ಲಿಕ್ಕಾಗಲ್ಲ ಅಂತ ಸೂಚ್ಯವಾಗಿ ತಮ್ಮಿಬ್ಬರ ನಡುವೆ 2023ರಲ್ಲಿ ಮುಖ್ಯಮಂತ್ರಿ ಪದವಿಗೆ ಆಯ್ಕೆ ನಡೆದಾಗ ಒಂದು ಒಳ ಒಪ್ಪಂದ ಆಗಿತ್ತು ಅನ್ನೋ ಒಂದು ಗುಟ್ಟನ್ನು ರಟ್ಟು ಮಾಡಿದ್ದು ಶಿವಕುಮಾರ್ ಮರುದಿವಸವೇ ಸಿದ್ದರಾಮಯ್ಯ ಅಂತದ್ದೇನೂ ಆಗಿಲ್ಲ ಅಂದ ಕೂಡ್ಲೇನೆ ಒಂದು ವ್ಯಂಗ್ಯ ನಗೆ ಬೀರ್ತಾ, ಆಯ್ತಲ್ಲ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅದೇ ಫೈನಲ್ಲು, ನಾನು ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡಿದ್ದ ಡಿ ಕೆ ಶಿವಕುಮಾರ್ ನಿನ್ನೆ ಇದ್ದಕ್ಕಿದ್ದಂತೆ ಅಲ್ಲಿನ ಜನಸಮೂಹವನ್ನ ನೋಡ್ಬಿಟ್ಟು, ಅಲ್ಲಿನ ಜನಸಮುದಾಯದ ಮೂಡನ್ನ ಗ್ರಹಿಸ್ಬಿಟ್ಟು, ಅಂದ್ರೆ ಅವರೆಲ್ಲರೂ ಕೂಡ ತಮ್ಮ ಕುರ್ಚಿ ಮೇಲೆ ಒಬ್ಬೊಬ್ರು ಕೈಯಲ್ಲೂ ಒಂದೊಂದು ಸಿದ್ದರಾಮಯ್ಯನವ್ರ ಪೋಸ್ಟರ್ ಇತ್ತೇ ಹೊರತು ಯಾರು ಡಿ ಕೆ ಶಿವಕುಮಾರ್ ಅವರು ಪೋಸ್ಟರ್ ಹಿಡ್ಕೊಂಡಿರ್ಲಿಲ್ಲ. ಆ ಸಿದ್ದರಾಮಯ್ಯನವರ ಆ ಪೋಸ್ಟರ್ಗಳ ವಿಜೃಂಭಣೆಯನ್ನು ಕಂಡುಬಿಟ್ಟು ಇವರು ಉತ್ತೇಜಿತರಾಗ್ಬಿಟ್ಟು, ನಾನು ಸಾಯವರೆಗೂ ಈ ಬಂಡೆ ಸಿದ್ದರಾಮಯ್ಯನವ್ರ ಜೊತೆಗಿರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯ ಪರಸ್ಪರ ಆತ್ಮವಂಚನೆಯ ಮಾತು, ಆತ್ಮ ವೈಭವೀಕರಣದ ಮಾತುಗಳು ಇವೇ ಕೇಳಿದೆ ಹೊರತು ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಪ್ರಯೋಜನ ಆಯ್ತು, ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಪ್ರಯೋಜನವಾಯ್ತು? ನೋಡಿ ಕಾಕತಾಳೀಯವೇನೋ ಇವರಿಬ್ಬರ ಪರಸ್ಪರ ಬಲ ಪ್ರದರ್ಶನ ನಿನ್ನೆ ಹಾಸನದಲ್ಲಿ ನಡೀತಾ ಇರುವಾಗ, ಅದು ಪಕ್ಷದ ವೇದಿಕೆ ಮೇಲೆ, ಅಂದ್ರೆ ಪಕ್ಷದ ಹೆಸರಿನ ವೇದಿಕೆ ಮೇಲೆ ನಡೀತಿರುವಾಗ ಹಾಸನ ನಗರದ ತುಂಬಾ ರಾರಾಜಿಸಿದ್ದ ಪೋಸ್ಟರ್ಗಳೆಲ್ಲ ಸಿದ್ದರಾಮಯ್ಯ ಸ್ವಾಭಿಮಾನಿ ಮಹೋತ್ಸವದ ಪೋಸ್ಟರ್ಗಳೇ ಹಾಕಿದ್ವು. ಸೊ ವೇದಿಕೆ ಮೇಲೆ ಒಂದು ಪೋಸ್ಟರು, ನಗರದ ಬೀದಿ ಬೀದಿಗಳಲ್ಲಿ ಮತ್ತೊಂದು ತರದ ಪೋಸ್ಟರ್ಗಳು. ಅಂದ್ರೆ ಕಾಂಗ್ರೆಸ್ ಪಕ್ಷ ಏನು ಏಕಾಏಕಿ ದಿಢೀರ್ನೆ ಒಂದು ವಿಭಜನೆಯ ಹಂತಕ್ಕೆ ಬಂದು ನಿಂತು ಬಿಟ್ಟಿದೆಯಾ ಅಂತ ಅಂದ್ಬಿಟ್ಟು ನಿನ್ನೆ ಇವರಿಬ್ಬರ ಜಟಾಪಟಿ ನಡೀತಿರುವಾಗ ಮಾಜಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಹಾಲಿ ಗೃಹ ಸಚಿವ ಮತ್ತು ಅನೇಕ ದಿವಸಗಳಿಂದ ಮುಖ್ಯಮಂತ್ರಿ ಪದವಿಯ ಕನಸು ಕಾಣ್ತಾ ಬಂದಿರೋ ಪರಮೇಶ್ವರರು ಇದೇ ಮೊದಲ ಬಾರಿಗೆ ತಮ್ಮ ಇದುವರೆಗಿನ ಬಿಗುಮಾನ ಅಥವಾ ಒಂಥರದ ರಾಜಕೀಯವಾಗಿ ಹೇಡಿತನ ಎಲ್ಲವನ್ನು ಬಿಟ್ಟು ಪಾಲನೇತ್ರನಾಗ್ಬಿಟ್ರು ಪರಮೇಶ್ವರನಿಗೆ ನಾವು ಮುಕ್ಕಣ್ಣ ಅಂತ ಕರಿತೀವಿ. ತಮ್ಮ 3ನೇ ಕಣ್ಣನ್ನ ಇದೇ ಮೊದಲ ಬಾರಿಗೆ ತೆಗೆದು ತಮ್ಮ ಸಿಟ್ಟನ್ನು ಹೊರಗಾಕಿದ್ರು. ಬರೀ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾಜಕೀಯ ಮಾಡೋದಾದ್ರೆ ನಾವ್ಯಾಕಿರ್ಬೇಕು? ಅತ್ಯಂತ ಸಮಯೋಚಿತವಾದ ಪ್ರಶ್ನೆಯನ್ನ ಬಹಿರಂಗವಾಗಿ ಹೇಳೋ ಒಂದು ದ್ರಾಷ್ಟ್ಯವನ್ನ ಪ್ರದರ್ಶಿಸಿದ್ರು. ಅಂದ್ರೆ ಇವರಿಬ್ಬರ ನಡುವಿನ ಪರಸ್ಪರ ಸಂಘರ್ಷ ಅವರ ಪಕ್ಷದ ಸಹೋದ್ಯೋಗಿಗಳಿಗೆ ಎಲ್ರಿಗೂ ಕೂಡ ಒಂಥರ ಅವರ ಸಹನೆಯನ್ನ ಪರೀಕ್ಷಿಸ್ತಾ ಇದೆ ಅನ್ನೋದು ಪರಮೇಶ್ವರರ ಮಾತಿನಿಂದ ವ್ಯಕ್ತವಾಯಿತು. ಒಂದ್ ಕಡೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಉತ್ಸವ, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರರ ಜನಕಲ್ಯಾಣ ಉತ್ಸವದ ಆರ್ಭಟದ ನಡುವೆ ಪರಮೇಶ್ವರರ ಮಾತು ಬಹಳ ಮಹತ್ವವನ್ನ ಪಡ್ಕೊಂಡ್ಬಿಟ್ಟಿದೆ, ಏಕಾಏಕಿ ಮಹತ್ವವನ್ನು ಪಡ್ಕೊಂಡ್ಬಿಟ್ಟಿದೆ. ಇದುವರೆಗಿನ ಕಾಂಗ್ರೆಸ್ ಪಕ್ಷದ ಸಹಜ ಜಾಯಮಾನ ಏನಿತ್ತು, ಮಾತಿತ್ತಿರ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನು ಪಾಲಿಸ್ತೇವೆ ಅಂತ ಹೇಳ್ತಾ ಬರ್ತಾ ಇದ್ರು. ಎಲ್ಲ ಒಂದ್ ಕಡೆ ಹೈಕಮಾಂಡಿನ ನಿಷ್ಕ್ರಿಯತೆ ಕುರಿತಂತೆ ಪರಮೇಶ್ವರ್ ಅವರು ಕೂಡ ಸಹನೆ ಕಟ್ಟೆ ಒಡೆದಿದೆ, ತಾವು ರಾಜಕೀಯವಾಗಿ ಮೂರು ಗುಂಪಾಗ್ತಾ ಇದ್ದೀವಿ ಅನ್ನೋ ಒಂದು ಎಚ್ಚರ ಮೂಡ್ತಾ ಇದೆ ಅಂತ ಕಾಣುತ್ತೆ. ಆದ್ರಿಂದಾನೆ ತಮ್ಮ 3ನೇ ಕಣ್ಣನ್ನ ತೆರೆದು ಬೆಂಕಿ ಕಾರುವ ಮಾತುಗಳನ್ನ ಆಡಿದ್ರು ಪರಮೇಶ್ವರ್ ಮೊದಲನೇ ಬಾರಿಗೆ. ಸೊ ಗೃಹ ಸಚಿವರಾಗಿ ಕೂಡ ಇದೇ ತರದ ಒಂದು ಧಾಡಸಿತನವನ್ನ ತೋರಿಸಿದ್ರೆ ಕರ್ನಾಟಕದಲ್ಲಿ ಅಪರಾಧಗಳ ಸಂಖ್ಯೆ ಮತ್ತು ಸಮಾಜ ಬಾಹಿರ ಚಟುವಟಿಕೆಗಳ ಸಂಖ್ಯೆ ನಿಯಂತ್ರಣಕ್ಕೆ ತರಬಹುದಾಗಿತ್ತು ಅಂತ ಕಾಣುತ್ತೆ. ಸೊ ನಿನ್ನೆಯ ನಂತರ ಬಹುಶಃ ಇನ್ನು ಮುಂದೆ ಜಿ ಪರಮೇಶ್ವರ್ ಒಂದು ಥರ್ಡ್ ಫೋರ್ಸ್ ಆಗಿ ಹೊರಹೊಮ್ಮುವುದೇನೋ ಕಾಂಗ್ರೆಸ್ಗೆ. ಇದುವರೆಗೂ ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಪೋಲರೈಸ್ ಆಗಿತ್ತು ಕರ್ನಾಟಕದ ಕಾಂಗ್ರೆಸ್ನ ರಾಜಕಾರಣ. ಇದೀಗ ಒಂದು ತೃತೀಯ ಶಕ್ತಿ ಒಂದು ಉದ್ಭವಿಸಿರೋ ಸಾಧ್ಯತೆ ಇದೆ. ಸೊ ಜಿ ಪರಮೇಶ್ವರ್ನ ಮುಂದಿನ ನಡೆ ಏನು ಅನ್ನೋದು ಇನ್ನು ಮುಂದೆ ನಾವೆಲ್ಲ ಕಾತುರದಿಂದ ಕಾದು ನೋಡ್ಬೋದು. ಉಳಿದಂತೆ ನಿನ್ನೆ ಹಾಸನದ ಸಮಾವೇಶ ಯಾವುದೇ ನಿರ್ದಿಷ್ಟ ತಾತ್ವಿಕ ಗುರಿ ಇಲ್ಲದ, ಯಾವುದೇ ಸೈದ್ಧಾಂತಿಕ ಕಾಳಜಿಗಳಿಲ್ಲದ ಇಬ್ಬರು ಬಲಿಷ್ಠ ವ್ಯಕ್ತಿಗಳ ಮುಖಾಮುಖಿ ಸಮಾಗಮ ಆಯ್ತು ಅಷ್ಟೇ. ಒಂದ್ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ 60-70ರ ದಶಕದಲ್ಲಿ ಕರ್ನಾಟಕದ ಗ್ರಾಮೀಣ ಕರ್ನಾಟಕದಲ್ಲೆಲ್ಲ ಆಗಾಗ್ಗೆ ಕುಸ್ತಿ ಪಂದ್ಯಾವಳಿಗಳು ನಡೀತಾ ಇದ್ವು, ಜಂಗಿ ನಿಕಾಲಿ ಕುಸ್ತಿ ಅಂತ ಕರೀತಾ ಇದ್ರು. ಬಹುಶಃ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ನಡೆದ ಜನಕಲ್ಯಾಣ ವೇದಿಕೆ ಮೇಲೆ ನಡೆದ
ಆ ಜಂಗಿ ನಿಕಾಲಿ ಕುಸ್ತಿಯಲ್ಲಿ ಯಾರು ಗೆಲ್ಲಿಲ್ಲ, ಯಾರು ಸೋಲಿಲ್ಲ, ಡ್ರಾದಲ್ಲಿ ಮುಕ್ತಾಯವಾಯಿತು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.